ಇರಾನ್ ಅಮೆರಿಕ ನಡುವಿನ ಎರಡನೇ ಸುತ್ತಿನ ಸಭೆಗೆ ಕೂಡ ವಿಘ್ನ ಎದುರಾಗಿದೆ. ನಾಳೆ ನಿಗದಿಯಾಗಿದ್ದಂತಹ ಶಾಂತಿ ಸಭೆ ನಡೆಯೋದು ಡೌಟ್ ಅಂತ ಹೇಳಲಾಗ್ತಾ ಇದೆ. ಪಾಕಿಸ್ತಾನದಲ್ಲಿ ನಡೆದಂತಹ ಮೊದಲ ಸುತ್ತಿನ ಸಭೆ ವಿಫಲವಾಗಿತ್ತು. ಈ ಮೊದಲ ಸುತ್ತಿನ ಸಭೆ ವಿಫಲವಾದ ಬಳಿಕ ಈಗ ಎರಡನೇ ಸಭೆಯನ್ನ ನಡೆಸೋದಕ್ಕೆ ತಯಾರಿ ನಡೆದಿತ್ತು. ಆದ್ರೆ ಅದು ಕೂಡ ಡೌಟ್ ಅಂತ ಹೇಳಲಾಗ್ತಾ ಇದೆ. ಅಮೆರಿಕ ಜೊತೆ ಚರ್ಚೆಗೆ ಯಾವುದೇ ನಿಯೋಗವನ್ನ ಕಳಿಸಲ್ಲ, ಪಾಕಿಸ್ತಾನಕ್ಕೆ ನಿಯೋಗವನ್ನ ಕಳಿಸಲ್ಲ ಅಂತ ಇರಾನ್ ಟಾಂಗ್ ಕೊಡ್ತಾ ಇದೆ. ಹರ್ಮುಜ್ ಜಲಸಂಧಿಯನ್ನ ಅಮೆರಿಕ ಈಗಾಗಲೇ ಬ್ಲಾಕ್ ಮಾಡಿದೆ. ನಾವು ಹರ್ಮುಜ್ ತೆರೆದ್ರೂ ಕೂಡ ಅಮೆರಿಕದಿಂದ ಅಡ್ಡಿಯಾಗುತ್ತೆ, ಅಮೆರಿಕ ಷರತ್ತುಗಳಿಗೆ ನಾವು ಒಪ್ಪಿಗೆಯನ್ನ ಕೊಡೋದಿಲ್ಲ ಅಂತ ಹೇಳಿ ಇರಾನ್ ಸಂಪೂರ್ಣವಾಗಿ ಈ ಎರಡನೇ ಒಪ್ಪಂದದ ಮಾತುಕತೆಗೆ ನಿರಾಕರಿಸ್ತಾ ಇದೆ. ಯುರೇನಿಯಂ ನಮ್ಮ ವಶಕ್ಕೆ ಕೊಡಬೇಕು ಅಂತ ಅಮೆರಿಕ ಹೇಳಿತ್ತು. ಸಂಪೂರ್ಣವಾಗಿ ಇರಾನ್ನಲ್ಲಿರುವಂತಹ ಯುರೇನಿಯಂ ಅನ್ನ ನಮ್ಮ ವಶಕ್ಕೆ ಕೊಡಬೇಕು ಅಂತ ಅಮೆರಿಕ ಷರತ್ತನ್ನ ವಿಧಿಸಿತ್ತು. ಈ ಒಂದು ಷರತ್ತಿಗೆ ಒಪ್ಪಿಕೊಳ್ಳೋದಕ್ಕೆ ಯಾವುದೇ ಒಂದು ಸಾಧ್ಯತೆ ಇಲ್ಲ ಅಂತ ಇರಾನ್ ಸ್ಪಷ್ಟಪಡಿಸ್ತಾ ಇದೆ. ಇದೀಗ ಪಾಕಿಸ್ತಾನ ಸಭೆಯಿಂದಲೇ ದೂರ ಉಳಿದು ಇರಾನ್ ಸೆಡ್ಡು ಕೊಡ್ತಾ ಇದೆ. ನಿಯೋಗವನ್ನ ನಾವು ಕಳಿಸೋದಿಲ್ಲ ಅಂತ ಹೇಳಿ ಅಮೆರಿಕಾಗೆ IRGC ತಿರುಗೇಟು ಕೊಡ್ತಾ ಇದೆ. ಇರಾನ್ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಅಮೆರಿಕದ ಒಂದು ಷರತ್ತಿಗೆ ಈಗ ಪ್ರತ್ಯುತ್ತರವನ್ನು ನೀಡ್ತಾ ಇದೆ. ನಾಳೆಯ ಸಭೆಯಲ್ಲಿ ಒಪ್ಪಿಗೆಯನ್ನು ಸೂಚಿಸ್ತಾ ಇದ್ರೆ ವಿಧ್ವಂಸವನ್ನ ಮಾಡ್ತೀವಿ ಅಂತ ಎಚ್ಚರಿಕೆಯನ್ನ ನೀಡಿದೆ ಅಮೆರಿಕ. ಸೇತುವೆ, ವಿದ್ಯುತ್ ಸ್ಥಾವರಗಳು ಸೇರಿದಂತೆ ಇರಾನ್ನ ಮೂಲಭೂತ ಸಂಪರ್ಕಗಳನ್ನ ಧ್ವಂಸ ಮಾಡ್ತೀವಿ ಅಂತ ಅಮೆರಿಕ ಅಧ್ಯಕ್ಷ ಟ್ರಂಪ್ ಎಚ್ಚರಿಕೆಯನ್ನ ನೀಡಿದ್ರು. ಆದ್ರೂ ಕೂಡ ಇದಕ್ಕೆ ಇರಾನ್ ಕ್ಯಾರೆ ಅಂತಿಲ್ಲ. ಸತತವಾಗಿ 2 ತಿಂಗಳಾಗ್ತಾ ಬಂತು. ಇರಾನ್, ಇಸ್ರೇಲ್, ಅಮೆರಿಕ ನಡುವಿನ ಯುದ್ಧ ಮುಂದುವರಿತಾನೆ ಇದೆ. ಇರಾನ್ ಅನ್ನ ಸೋಲ್ಸೋದು ಬಹಳ ಸುಲಭ ಅಂತ ಟ್ರಂಪ್ ಅನ್ಕೊಂಡಿದ್ರು. ಆದ್ರೆ ಇರಾನ್ ಎಲ್ಲರ ಊಹೆಯನ್ನು ಮೀರಿ ಅಮೆರಿಕ ಇಸ್ರೇಲ್ ದಾಳಿಗೆ ಸೆಡ್ಡು ಹೊಡಿತಾ ಇದೆ. ಹರ್ಮುಜ್ ಜಲಸಂಧಿಯನ್ನ ಇರಾನ್ ಬಂದ್ ಮಾಡಿತ್ತು. ನಂತರ ಅಮೆರಿಕ ಕೂಡ ತನ್ನ ನೌಕಾಪಡೆಯನ್ನ ಬಳಸಿಕೊಂಡು ಹರ್ಮುಜ್ ಜಲಸಂಧಿಯನ್ನ ಸಂಪೂರ್ಣವಾಗಿ ಬಂದ್ ಮಾಡಿದೆ. ಯಾಕೆಂದ್ರೆ ಇರಾನ್ ತನ್ನ ಮಿತ್ರ ರಾಷ್ಟ್ರಗಳಿಗೆ ಹರ್ಮುಜ್ನಲ್ಲಿ ಅವಕಾಶವನ್ನ ನೀಡಿತ್ತು. ಆದ್ರೆ ಯಾವಾಗ ಅಮೆರಿಕದ ಷರತ್ತುಗಳಿಗೆ ಬಿಲ್ಕುಲ್ ಇರಾನ್ ತಲೆಬಾಗ್ತಾ ಇಲ್ಲ. ಮೊದಲನೇದಾಗಿ ಯುರೇನಿಯಂ ಸ್ಥಾವರಗಳನ್ನ ನಾವು ಧ್ವಂಸ ಮಾಡ್ತೀವಿ ಅಂತ ಟ್ರಂಪ್ ಎಚ್ಚರಿಕೆ ನೀಡ್ತಿದ್ದಾರೆ. ಯುರೇನಿಯಂ ಹೊಂದಬಾರದು ಅನ್ನುವಂತಹ ಈ ಷರತ್ತಿಗೆ ಇರಾನ್ ಕಟುವಾಗಿ ಉತ್ತರವನ್ನ ನೀಡ್ತಾ ಇದೆ. ಯಾವುದೇ ಸಭೆಗೂ ಕೂಡ ಕ್ಯಾರೆ ಅಂತಿಲ್ಲ. ತಮಿಳುನಾಡಿನ ವಿರುಧುನಗರ ಜಿಲ್ಲೆಯಲ್ಲಿ ಪಟಾಕಿ ದುರಂತ ಸಂಭವಿಸಿದೆ. 2 ಬಾರಿ ಸ್ಫೋಟ ಸಂಭವಿಸಿ 23 ಮಂದಿ ದುರ್ಮರಣ ಹೊಂದಿದ್ದಾರೆ. ತಮಿಳುನಾಡಿನ ವಿರುಧುನಗರದಲ್ಲಿ ಭಾರೀ ಸ್ಫೋಟ ಸಂಭವಿಸಿದೆ. 2 ಬಾರಿ ಸ್ಫೋಟ ಸಂಭವಿಸಿ 23 ಮಂದಿ ಸಾವನ್ನಪ್ಪಿದ್ದಾರೆ. ಕತ್ತನಾರಪಟ್ಟಿ ಪ್ರದೇಶದಲ್ಲಿರುವಂತಹ ಪಟಾಕಿ ಘಟಕದಲ್ಲಿ ಈ ಸ್ಫೋಟ ಸಂಭವಿಸಿರುವಂತದ್ದು. 4 ಘಟಕಗಳಿಗೂ ಕೂಡ ಕ್ಷಣಾರ್ಧದಲ್ಲಿ ಬೆಂಕಿ ಆವರಿಸಿಕೊಂಡಿದೆ. ಪೊಲೀಸರು ಮತ್ತು ಅಗ್ನಿಶಾಮಕ ತಂಡ ಸ್ಥಳಕ್ಕೆ ಆಗಮಿಸಿ ಬೆಂಕಿ ನಂದಿಸುವಂತಹ ಕಾರ್ಯ ಮಾಡ್ತಿದ್ದಾರೆ. 20ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ. 13 ಮಂದಿಯ ಸ್ಥಿತಿ ಗಂಭೀರವಾಗಿದೆ. ಗಾಯಾಳುಗಳನ್ನು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಪಟಾಕಿ ತಯಾರಿಕೆಯ ಸಮಯದಲ್ಲಿ